ತಮಿಳುನಾಡಿನಲ್ಲಿ ಕೊಯಂಬತ್ತೂರಲ್ಲಿ 1998 ಫೆಬ್ರವರಿ ತಿಂಗಳಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು ಸಂಭವಿಸಿತ್ತು. ಅಡ್ವಾಣಿಯವರ ರ್ಯಾಲಿಯನ್ನು ಗುರಿಯಾಗಿರಿಸಿ ಮಾಡಿದಂಥ ಬಾಂಬ್ ದಾಳಿ ಅದು. 58 ಮಂದಿ ಆ ಬಾಂಬ್ ದಾಳಿಯಲ್ಲಿ ಸಾವನ್ನಪ್ಪಿದ್ರು. ಅಲ್ ಉಮ್ಮಾ ಅನ್ನುವಂಥ ಮತಾಂಧ ಸಂಘಟನೆ ಮಾಡಿದಂಥ ಸರಣಿ ಬಾಂಬು. ಈ ಸರಣಿ ಬಾಂಬ್ ದಾಳಿ, ಈ ಬಾಂಬ್ ದಾಳಿಯ ಪ್ರಮುಖ ಆರೋಪಿ ಮೊನ್ನೆ ವಿಜಯಪುರದಲ್ಲಿ ಸಿಕ್ಕಾಕೊಂಡಿದ್ದ. ಈತನ ಭಯಾನಕ ಹಿಸ್ಟ್ರಿ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ರಾಜಾ ಸಿದ್ದಿಕಿ ಅಲಿಯಾಸ್ ಟೈಲರ್ ರಾಜನ ಹಿಸ್ಟ್ರಿ ಬಯಲಾಗ್ತಾನೆ ಇದೆ. ಉಗ್ರ ಟೈಲರ್ ರಾಜ, ಆತನ ಹಿಸ್ಟ್ರಿ ಕೇಳಿದ್ರೆ ಶಾಕ್ ಆಗೋದು ಪಕ್ಕ. 27 ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದ ಈತ ನಕಲಿ ಹೆಸರು ದಾಖಲೆಗಳನ್ನು ಸೃಷ್ಟಿಸಿ ರಾಜಾರೋಷವಾಗಿ ಬದುಕ್ತಾ ಇದ್ದ. ಮೊನ್ನೆ ಜುಲೈ 9ರಂದು ವಿಜಯಪುರ ನಗರದಲ್ಲಿ ಟೈಲರ್ ರಾಜನನ್ನ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳ ಅರೆಸ್ಟ್ ಮಾಡಿತ್ತು. ಉಗ್ರವಾಸ ಇದ್ದಂತ ಮನೆಯನ್ನು ಸರ್ಚ್ ಮಾಡಿತ್ತು ಭಯೋತ್ಪಾದಕ ನಿಗ್ರಹ ದಳ. ವಿಜಯಪುರದ ಇಬ್ರಾಹಿಂ ರೋಜಾ ಏರಿಯಾದಲ್ಲಿ ಮನೆ ಮಾಡಿಕೊಂಡಿದ್ದ ಮತ್ತು ಆತನ ಬಳಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಗಳು ಇತ್ತು. 98ರ ಫೆಬ್ರವರಿ ತಿಂಗಳಲ್ಲಿ 58 ಜನರ ಸಾವಿಗೆ ಕಾರಣ ಆದಂತ ಉಗ್ರರ ಪೈಕಿ ಈತನೂ ಒಬ್ಬ. ಆ ಬಾಂಬ್ ದಾಳಿಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಂತ ಮತ್ತು ಆ ಕೃತ್ಯದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ 27 ವರ್ಷಗಳಿಂದ ರಾಜ್ಯದಲ್ಲಿದ್ದ. ಈತನಿಗೆ ಶೆಲ್ಟರ್ ಕೊಡುವಂತ ಕೆಲಸಗಳಾಗಿತ್ತೋ ಅಥವಾ ಆತನಿಗೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಡುವಂತ ಕೆಲಸಗಳಾಗಿತ್ತೋ ಅನುಮಾನ ಬರ್ತಾ ಇದೆ. ಯಾಕಂತಂದ್ರೆ ಎಲ್ಲವೂ ಇತ್ತು ಈತನ ಬಳಿ. ಆಧಾರ್ ಕಾರ್ಡ್ ಇತ್ತು, ಪಾಸ್ಬುಕ್ ಇತ್ತು, ಗ್ಯಾಸ್ ಬುಕ್ ಇತ್ತು, ಡ್ರೈವಿಂಗ್ ಲೈಸೆನ್ಸ್ ಇತ್ತು. ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬ ಕರ್ನಾಟಕದಲ್ಲಿ ಆಶ್ರಯ ಪಡ್ಕೊಂಡಿದ್ದ. ವಿಜಯಪುರ ನಗರದಲ್ಲೇ ಇದ್ದ ಓಡಾಡಿಕೊಂಡು. ಈತನಿಗೆ ಬೇಕಾದಂತ ವ್ಯವಸ್ಥೆ ಸ್ಪಷ್ಟವಾಗಿ ಸಿಕ್ಕಿತ್ತು. ಇನ್ನು ಈ ಉಗ್ರನ ಹಿಂದೆ ನಕಲಿ ಆಧಾರ್ ಮಾಫಿಯಾ ಇದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಹೆಸರು ಬದಲಾಯಿಸಿಕೊಂಡು ಬಿಂದಾಸಾಗಿ ಜೀವನ ಮಾಡ್ತಾ ಇದ್ದ ವಿಜಯಪುರದಲ್ಲಿ. ದೇಶದ ಭದ್ರತಾ ವ್ಯವಸ್ಥೆಯನ್ನೇ ಅಣಕಿಸುವಂತೆ ಬದುಕ್ತಾ ಇದ್ದ. ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಓಡಾಡಿಕೊಂಡು ಆರಾಮ್ಸೆ ಇದ್ದ ಉಗ್ರ ರಾಜಾ ಸಿದ್ದಿಕಿ ವಿಜಯಪುರದಲ್ಲಿ ಶಹಜಾನ್ ಶೇಖ್ ಆಗಿದ್ದ. ಕರ್ನಾಟಕದಲ್ಲಿ ತನ್ನ ಹೆಸರನ್ನ ಶಹಜಾನ್ ಶೇಖ್ ಅಂತ ಹೆಸರು ಬದಲಾಯಿಸಿಕೊಂಡಿದ್ದ. ಮಹಾರಾಷ್ಟ್ರದಲ್ಲಿ ಟೈಲರ್ ರಾಜ ಆಗಿದ್ದ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಟೈಲರ್ ರಾಜ ಅನ್ನುವಂಥ ಹೆಸರು, ಕರ್ನಾಟಕದಲ್ಲಿ ಶಹಜಾನ್ ಶೇಖ್ ಅನ್ನುವಂಥ ಹೆಸರು. ಬೇಕಾದಂತ ಡಾಕ್ಯುಮೆಂಟ್ ಇತ್ತು ಇವನ ಹತ್ರ, ಆಧಾರ್ ಕಾರ್ಡು ಸೇರಿ ಡ್ರೈವಿಂಗ್ ಲೈಸೆನ್ಸು ಇತ್ತು. ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಉಗ್ರ ಸಿದ್ದಿಕಿಗೆ ಸಿಕ್ಕಿರುವಂತಹ ವ್ಯವಸ್ಥೆ, ಆಧಾರ್ ಕಾರ್ಡು, ಗ್ಯಾಸ್ ಕಾರ್ಡು, ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸು ಎಲ್ಲವನ್ನು ಹೊಂದಿದ್ದ. ಆರಾಮ್ಸೆ ಇದ್ದ. 58 ಜನ ಈತ ಮತ್ತು ಈತನ ಸಹಚರರ ಬಾಂಬ್ ದಾಳಿಗೆ ಬಲಿಯಾಗಿದ್ರು. 250ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಅಂತ ಕೇಸಿನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬ, ಟೆರರಿಸ್ಟ್ ಒಬ್ಬ ಆರಾಮ್ಸೆ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಷಡಕ್ಷರಿ ನೇರ ಸಂಪರ್ಕದಲ್ಲಿ. ಷಡಕ್ಷರಿ, 27 ವರ್ಷಗಳಿಂದ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಅಂತಂದ್ರೆ ನಮ್ಮ ವ್ಯವಸ್ಥೆಯ ಬಗ್ಗೆಯೇ ಪ್ರಶ್ನೆ ಮೂಡುತ್ತೆ. ಆತನಿಗೆ ಬೇಕಾದದ್ದೆಲ್ಲ ಸಿಗ್ತಾ ಇತ್ತು. ಎಸ್ ರಕ್ಷಿತ್, ಅಂದ್ರೆ ದೇಶದ ಈ ಭದ್ರತೆಯ ವಿಚಾರವನ್ನ ಈಗ ಪ್ರಶ್ನಿಸಬೇಕಂತ ಅಂದ್ರೆ ಆ ಸಂದರ್ಭ ಈಗ ಉಂಟಾಗಿರುವಂತದ್ದು. 27 ವರ್ಷಗಳ ಹಿಂದೆ ಈತ 50 ಜನರನ್ನ ಬಲಿ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಬರ್ತಾನೆ. ಬಳಿಕ ಮಹಾರಾಷ್ಟ್ರದಲ್ಲಿ ಅಡ್ಡಾಡ್ತಾನೆ, ಬೇರೆ ಬೇರೆ ರಾಜ್ಯಗಳಿಗೆ ಅಡ್ಡಾಡ್ತಾನೆ, ಮತ್ತೊಂದು ಕಡೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಕೂಡ ಈತ ಅಡ್ಡಾಡಿದಾನೆ. ಆದ್ರೆ ಈತನ ಗುರುತು ಆಗಿಲ್ಲ. ಇದಕ್ಕಿಂತ ಭಯಾನಕವಾದಂತ ವಿಚಾರ ಏನಂತ ಹೇಳಿದ್ರೆ, ಶಾಕಿಂಗ್ ವಿಚಾರ ಏನಂತ ಹೇಳಿದ್ರೆ ರಕ್ಷತ್, ಈತ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ದಾನೆ. ಒಂದು ಕಡೆಗೆ ಮಹಾರಾಷ್ಟ್ರದಲ್ಲಿದ್ದಾಗ ಸಾದಿಕ್ ಅಂತ ಹೆಸರಿರುತ್ತೆ, ವಿಜಯಪುರ ಬಂದ ನಂತರ ಶಹಜಾನ್ ಶೇಖ್ ಅಂತ ಆಗತ್ತೆ, ಮತ್ತೊಂದು ಕಡೆ ಬೇರೆ ಕಡೆ ಕೊಲ್ಲಾಪುರದಲ್ಲಿದ್ದಾಗ ಟೈಲರ್ ರಾಜ ಅಂತ ಇರುತ್ತೆ. ಅಂದ್ರೆ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆಯಾದ ಹೆಸರುಗಳಲ್ಲಿ ಓಡಾಡಿದಾನೆ. ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ.
ಗ್ಯಾಸ್ ಕನೆಕ್ಷನ್, ಬ್ಯಾಂಕ್ ಪಾಸ್ಬುಕ್ ಗಳನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಈ ಭದ್ರತಾ ವ್ಯವಸ್ಥೆಯ ಬಗ್ಗೆ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂತ ಕೇಳಿದ್ರೆ ಅಂದ್ರೆ ಈ ರೀತಿಯಾಗಿ ಯಾರು ಬೇಕಾದ್ರೂ ಒಬ್ಬ ಉಗ್ರ, ನಟೋರಿಯಸ್ ಉಗ್ರ ಅಥವಾ ಮೋಸ್ಟ್ ವಾಂಟೆಡ್ ನಮ್ಮ ದೇಶದಲ್ಲಿ ಅಂತವನ್ನ ಏನಂತಂದ್ರೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಅಡ್ಡಾಡ್ತಾನೆ. ತರಕಾರಿ ಮಂಡಿಗಳಲ್ಲಿ ವಿಜಯಪುರದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಅದು ಇವತ್ತು ನಿನ್ನೆದಲ್ಲ, 2014 ಆತ ವಿಜಯಪುರದಲ್ಲಿ ಇದ್ದಾನೆ. ಮತ್ತೊಂದು ಕಡೆಗೆ 1998 ಈತ ಏನ್ ನಾಪತ್ತೆ ಆಗ್ತಾನೆ, ಕೊಲ್ಲಾಪುರದಲ್ಲಿ ಇರ್ತಾನೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಕೆಲಸ ಮಾಡ್ತಾನೆ. ಮಹಾರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳು ಕೂಡ ಜಿಲ್ಲೆಗಳಿಗೂ ಕೂಡ ಅಡ್ಡಾಡಿದ್ದಾನೆ ಅಂತ ಹೇಳಿದ್ರೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಆದಂತ ಆಧಾರ್ ಕಾರ್ಡ್ಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆದಂತ ಮತ್ತೊಂದಿಷ್ಟು ಆತರ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಈ ರೀತಿ ಮಾಡಬಹುದಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಆದ್ರೆ ಇನ್ನೂ ಎಷ್ಟು ಜನ ಇಂಥವ್ರಿದ್ದಾರೆ ನಮ್ಮ ನಡುವೆ ಅನ್ನುವಂತ ಮತ್ತೊಂದು ಶಾಕಿಂಗ್ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಈ ಭದ್ರತಾ ಲೋಪಗಳು ಕಾಣಿಸ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಇಂಥ ಒಬ್ಬ ಮೋಸ್ಟ್ ಕ್ರಿಮಿನಲ್ ನಟೋರಿಯಸ್ ಹಲವಾರು ವರ್ಷಗಳಿಂದ ಒಂದೊಂದು ಜಿಲ್ಲೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಮತ್ತೊಂದು ಕಡೆಗೆ ಭಯಾನಕವಾದಂತ ವಿಚಾರ. ಆತ ವಿಜಯಪುರದಲ್ಲಿ ಸಿಕ್ಕಾಕೊಂಡಾಗ ಆತಗೆ ನೋಡಿದ್ರೆ ಇಬ್ರಿಬ್ರು ಹೆಂಡ್ರಿರ್ತಾರೆ. ಒಂದು ಅಲಮೇಲದ ಹುಡುಗಿಯನ್ನ ಮದುವೆ ಆಗಿರ್ತಾನೆ, ಇನ್ನೊಂದು ಹುಬ್ಬಳ್ಳಿಯಲ್ಲಿ ಒಂದು ಹುಡುಗಿಯನ್ನ ಮದುವೆ ಆಗಿರ್ತಾನೆ. ಇಲ್ಲಿ ನೋಡಿದ್ರೆ ಜಾಮ್ ಆಗಿರ್ತಾನೆ ಅವನು. ಅಂದ್ರೆ ಯಾವನು ಕೇಳೋರು ಇಲ್ಲ, ಹೇಳೋರು ಇಲ್ಲ. ತರಕಾರಿ ಮಂಡಿಯಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ. ಪ್ರತಿಯೊಬ್ಬರು ಇದನ್ನ ಶಹನಾಜ್ ಶೇಖ್ ಅಂತಾನೆ ಗುರುತಿಸ್ತಾ ಇರ್ತಾರೆ. ಆದ್ರೆ ಈತ ನೋಡಿದ್ರೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, 58 ಜನರ ಬಲಿಯನ್ನ ತೆಗೆದುಕೊಂಡಿರ್ತಾನೆ. ಇಂಥವನು ಕಡೆಗೂ 27 ವರ್ಷದ ಬಳಕೆ ಪತ್ತೆಯಾಗಿರುವಂತದ್ದು. ಆದ್ರೆ ಈತನ ಮನೆಯನ್ನ ಸರ್ಚ್ ಮಾಡಿದಾಗ ಸೆಕೆಂಡ್ ರೌಂಡ್ ಅಲ್ಲಿ ತಮಿಳುನಾಡು ಮೂಲದ ಆಂಟಿ ಟೆರರಿಸ್ಟ್ ಫೋರ್ಸ್ ನ ಅಧಿಕಾರಿಗಳಿದ್ದಾರೆ. ಈ ತರ ಮನೆಯನ್ನ ಸರ್ಚ್ ಮಾಡಿದಾಗ ಮತ್ತೊಂದಿಷ್ಟು ಭಯಾನಕವಾದಂತ ವಿಚಾರಗಳಲ್ಲಿ ಬಯಲಾಗಿರುವಂತದ್ದು. ಮನೆಯಲ್ಲಿ ನಕಲಿ ಆಧಾರ್ ಕಾರ್ಡ್ಗಳು, ಅಂದ್ರೆ ಶಹನಾಜ್ ಹೆಸರಲ್ಲಿ ಒಂದು, ಆಮೇಲೆ ಟೈಲರ್ ರಾಜ ಹೆಸರಲ್ಲಿ ಇನ್ನೊಂದು, ಮತ್ತೊಂದು ಕಡೆಗೆ ಈ ತರ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ನ ಬುಕ್ ಗಳು ಸಿಕ್ಕಿದಾವೆ, ಪಾಸ್ಬುಕ್ ಗಳಿದಾವೆ, ಬ್ಯಾಂಕ್ ಪಾಸ್ಬುಕ್ ಗಳಿದಾವೆ. ಅದರಲ್ಲಿ ಟ್ರಾನ್ಸಾಕ್ಷನ್ ಕೂಡ ಇದೆ. ಅಂದ್ರೆ ಈ ತರಕಾರಿ ಮಂಡಿಯನ್ನು ನಡೆಸ್ತಾ ಇದ್ನಲ್ಲ ಅದರ ಟ್ರಾನ್ಸಾಕ್ಷನ್ ಇದೆ. ಹೀಗೆ ಅದೊಂದಿಷ್ಟು ವೆಹಿಕಲ್ ಗಳನ್ನ ಕೊಂಡ್ಕೊಂಡಿದ್ದಾನೆ, ತನ್ನ ಹೆಸರಲ್ಲಿ ತಗೊಂಡಿದ್ದಾರೆ, ಶಹನಾಜ್ ಶೇಖ್ ಹೆಸರಲ್ಲಿ ಅಂತ ನೋಡಿದ್ರೆ ಇದ್ರ ಹಿಂದೆ ಏನಾದ್ರೂ ಆಧಾರ್ ಕಾರ್ಡ್ ಮಾಫಿಯಾ ಇದೆ ಅನ್ನೋದ್ರ. ಈ ಹಿಂದೆ ಕೂಡ ನಾವು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿ ಆಧಾರ್ ಕಾರ್ಡ್ ಮಾಫಿಯಾ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ. ಆ ವಿಚಾರ ಈಗ ನಂಗೆ ನೆನಪಿಗೆ ಬರುತ್ತೆ ರಕ್ಷಿತ್. ಇಲ್ಲಿ ನೋಡಿದ್ರೆ ಅಂತ ಆಧಾರ್ ಕಾರ್ಡ್ ಮಾಫಿಯಾ ಈ ತರ ಬೆನ್ನಿಗೆ ನಿಂತು ಅದ್ರ ಹೋದಲ್ಲೆಲ್ಲ ಬೇರೆ ಬೇರೆ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿದೆಯಾ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇವೆ. ಈ ನಿಟ್ಟಲ್ಲೂ ಕೂಡ ಕೊಯಮತ್ತೂರಿನ ಈ ಏನು ಆಂಟಿ ಟೆರರಿಸ್ಟ್ ಫೋರ್ಸ್ ಇದೆ, ಈ ನಿಟ್ಟಿನಲ್ಲಿ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಷಡಕ್ಷರಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.